208ನೇ ಮಹಾರಾಷ್ಟ್ರದ ಭೀಮ್ ಕೋರೆಗಾಂವ್ ಯುದ್ಧ ವಿಜಯೋತ್ಸವ ಕಾರ್ಯಕ್ರಮವನ್ನು ಶ್ರೀನಿವಾಸಪುರ ತಾಲೂಕಿನಲ್ಲಿ ಸಂಯುಕ್ತ ಸಂಘಟನೆಗಳ ವತಿಯಿಂದ ಭಕ್ತಿಭಾವ ಹೋರಾಟದ ಸ್ಮರಣೆ ಹಾಗೂ ಸಂಭ್ರಮದೊಂದಿಗೆ ಆಚರಿಸಲಾಯಿತು. ಶ್ರೀನಿವಾಸಪುರ ತಾಲೂಕಿನ ಕಚೇರಿ ಆವರಣದಲ್ಲಿ ಸ್ಥಾಪಿತವಾಗಿರುವ ಭಾರತ ರತ್ನ ಡಾ. ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿ ಮೇಣದ ಬತ್ತಿಗಳನ್ನು ಹಚ್ಚುವ ಮೂಲಕ ವಿಜಯೋತ್ಸವದ ಸಂಭ್ರಮವನ್ನು ವ್ಯಕ್ತಪಡಿಸಲಾಯಿತು. ಮಹಾರಾಷ್ಟ್ರದಲ್ಲಿ ಇತಿಹಾಸ ಪ್ರಸಿದ್ಧವಾಗಿ ಆಚರಿಸಲ್ಪಡುವ ಭೀಮ್ ಕೋರೆಗಾಂವ್ ಯುದ್ಧ ವಿಜಯೋತ್ಸವದ ಪ್ರೇರಣೆಯಿಂದಾಗಿ ಅದೇ ಉತ್ಸಾಹ ಮತ್ತು ಗೌರವದೊಂದಿಗೆ ಶ್ರೀನಿವಾಸಪುರ ಪಟ್ಟಣದಲ್ಲಿಯೂ ಈ ಆಚರಣೆ ನಡೆಸಲಾಯಿತು. ರಾತ್ರಿ ಸುಮಾರು 11 ಗಂಟೆಯ ವೇಳೆಗೆ ಕಾರ್ಯಕ್ರಮ ಜರುಗಿದ್ದು, ಸಾರ್ವಜನಿಕರು, ಯುವಕರು, ಹೋರಾಟಗಾರರು ಹಾಗೂ ಸಂಘಟನೆಗಳ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದ ವೇಳೆ ಶಾಂತಿ, ಸಹೋದರತ್ವ ಮತ್ತು ಸಂವಿಧಾನ ಮೌಲ್ಯಗಳ ಕುರಿತು ಸಂದೇಶ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗಾಂಡ್ಲಪಲ್ಲಿ ಚಲಪತಿ ಅವರು, ಭೀಮ್ ಕೋರೆಗಾಂವ್ ಯುದ್ಧವು ಕೇವಲ ಯುದ್ಧವಲ್ಲ, ಅದು ದಮನಿತ ಸಮುದಾಯಗಳ ಆತ್ಮಗೌರವ, ಸಮಾನತೆ ಮತ್ತು ನ್ಯಾಯದ ಸಂಕೇತವಾಗಿದೆ. ಈ ವಿಜಯೋತ್ಸವವು ಡಾ. ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಮಹತ್ವದ ಸಂದರ್ಭವಾಗಿದೆ ಎಂದು ಹೇಳಿದರು. ಇನ್ನೊಬ್ಬ ವಕ್ತಾರರಾದ ನಾಗದೇಪಲ್ಲಿ ವೆಂಕಟರಮಣಪ್ಪ ಅವರು, ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ರಕ್ಷಿಸುವ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನ ಮೇಲಿದೆ. ಭೀಮ್ ಕೋರೆಗಾಂವ್ ವಿಜಯೋತ್ಸವವು ಹೋರಾಟದ ಚೇತನೆಯನ್ನು ಜೀವಂತವಾಗಿರಿಸುವ ಪ್ರೇರಣೆಯಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಪಾಳ್ಯ ರಮೇಶ್, ವೆಂಕಟರಮಣ, ಪತ್ರಕರ್ತರಾದ ರಮೇಶ್, ಶ್ರೀರಾಮ, ಆವುಲಕೊಪ್ಪ ಬಾಬು, ಶಿಕ್ಷಕರಾದ ಮುರಳಿ ಬಾಬು, ಕೃಷ್ಣಪ್ಪ, ಮೂರ್ತಿ, ಸಾದಿಕ್ ಅಹಮದ್, ಕೊಲ್ಲೂರು ವೆಂಕಟೇಶ್, ಚಲಪತಿ, ಪಣಸಮಕಲ್ಹಳ್ಳಿ ಶ್ರೀರಾಮ, ಅಡ್ಗಲ್ ನರಸಿಂಹಯ್ಯ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಂಘಟನೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಎಲ್ಲರೂ ಒಟ್ಟಾಗಿ ಡಾ. ಅಂಬೇಡ್ಕರ್ ಅವರ ವಿಚಾರಧಾರೆ, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಸಂದೇಶವನ್ನು ಪುನರುಚ್ಚರಿಸಿದರು. ಒಟ್ಟಾರೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ನಡೆದ ಈ ಭೀಮ್ ಕೋರೆಗಾಂವ್ ಯುದ್ಧ ವಿಜಯೋತ್ಸವ ಕಾರ್ಯಕ್ರಮವು ಶಾಂತಿಯುತವಾಗಿ ಸಂವಿಧಾನಾತ್ಮಕ ಮೌಲ್ಯಗಳ ಸಾರವನ್ನು ಹೊತ್ತು ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದೊಂದಿಗೆ ಯಶಸ್ವಿಯಾಗಿ ನಡೆಯಿತು. ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ದಲಿತರನ್ನ ಸುಟ್ಟ ಬೆಂಕಿ ದೇಶವನ್ನು ಸುಡುತ್ತದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ. ಶ್ರೀನಿವಾಸಪುರದಲ್ಲಿ ಏನು ನಾವು ಆಚರಣೆ ಮಾಡ್ತಾ ಇದ್ವಿ, ಈ ಒಂದು ವಿಜಯೋತ್ಸವ 1818ನೇ ಇಸ್ವಿ 1ನೇ ತಾರೀಕಿನಂದು ಇಡೀ ಭಾರತ ದೇಶದಲ್ಲಿ ಕಂಡರಿಯಾದ ಇತಿಹಾಸ ಅಂತ ಹೇಳಲಾಗ್ತದೆ. ಏನಂದರೆ, ಬ್ರಿಟಿಷರ ಕಾಲಘಟ್ಟದಲ್ಲಿ ಭಾರತ ದೇಶವನ್ನು ಬ್ರಿಟಿಷರು ಏನು ಪ್ರತಿಯೊಂದು ರಾಜ್ಯದಲ್ಲಿ ದಾಳಿ ಮಾಡಿ ಪ್ರತಿಯೊಂದು ರಾಜ್ಯವನ್ನು ತನ್ನ ಆಳ್ವಿಕೆಯನ್ನಾಗಿ ಬಳಸ್ಕೊಂಡು ಹೋಗ್ತಾ ಇರ್ತಾರೋ ಆ ಒಂದು ಕಾಲಘಟ್ಟದಲ್ಲಿ ಮರಾಠರು ಪೇಶ್ವೆ ಅಂತ ಬಾಬುರಾಯರವರು ಆಳ್ವಿಕೆ ಇರುತ್ತೆ. ಆವಾಗ 28,000 ಜನ ಸೈನಿಕರು ಮರಾಠರು ಪೇಶ್ವೆಯವರು. ಅಸ್ಪೃಶ್ಯರು ಹೋರಾಟ ಮಾಡಿ ಸ್ವಾಭಿಮಾನದ ಸಂಕೇತವಾಗುಳಿದಂಥ ಈ ಒಂದು ಇತಿಹಾಸ ಎಲ್ಲರ ಮನಗಳಲ್ಲೂ ಅಚ್ಚಳಿದಂತೆ ಉಳಿಬೇಕು. ಸ್ವಾಭಿಮಾನದ ಕೆಚ್ಚು ಹೆಂಗಿತ್ತು ಅನ್ನೋದನ್ನ ಎಲ್ಲರಿಗೂ ಅರ್ಥ ಮಾಡಿಸಬೇಕು ಅನ್ನೋದನ್ನ ಆ ಬಾಬಾ ಸಾಹೇಬರು ಈ ಒಂದು ವಿಜಯದ ಆ ಒಂದು ಯುದ್ಧವನ್ನು ಆಚೆಗೆ ತಂದು ನಮ್ಮೆಲ್ಲರಿಗೂ ವಿಚಾರವನ್ನು ಮುಟ್ಟಿಸಿ ಪ್ರತಿ ವರ್ಷ ನಾವು ಇವತ್ತು ವಿಜಯದ ಆ ಒಂದು ಕೋರೆಗಾಂವ್ ವಿಜಯೋತ್ಸವವನ್ನು ಮಾಡ್ತಾ ಇದ್ದೇವೆ. ಆ ವಿಜಯಕ್ಕೆ ಕಾರಣರಾದಂತಹ ಆ ಮಹರ್ ಸೈನಿಕರ ಇವತ್ತಿಗೂ ಕೂಡ ಇವತ್ತಿಗೂ ಭಾರತ ಸೈನ್ಯದಲ್ಲಿ ಮಹರ್ ರೆಜಿಮೆಂಟ್ ಅಂತ ಹೇಳ್ತಾರೆ. ಆ ಪೌರುಷದ ಸಂಕೇತವಾಗಿ ಇವತ್ತಿಟ್ಟದ್ದು. ಈ ಮಹರ್ ಯಾರು ಅಂತಂದ್ರೆ ಮರಾಠರ ಸಂಸ್ಥಾನದಲ್ಲಿ ಅಂದ್ರೆ ಮಹಾರಾಷ್ಟ್ರದಲ್ಲಿ ಯುದ್ಧ ಕಾಲಕ್ಕೆ ನಿಲ್ಲಿಸ್ತಾರೆ. ಆ ಯುದ್ಧದಲ್ಲಿ ಭೀಮಾ ನದಿ ದಡದಲ್ಲಿ ಟೆಂಟ್ಗಳನ್ನು ಹಾಕೊಂಡಿದ್ದಾಗ 2000ರಲ್ಲಿ 500 ಜನ